ಕಾಣವತ್ತ ಎಲ್ಲಿ ಹೋಗೈತೋ ಯಾಮಲ್ರಿ ಏನು ಬಣಸಾಂಕಿರಿ ಜಾತ್ರೆಗೆ ಹೋಗೈತೋ ಏನು ಬೈರೆಡ್ಡಿ ಜಾತ್ರೆ ಒಂದು ಮುಗಿಸೈತಲ್ಲ ಕರೆ ಬಣಸಾಂಕಿರಿ ಜಾತ್ರೆಗೆ ಹೋಗಿರ್ಬೇಕು ಅವನು ಒಟ್ಟ ಕಾಣವತ್ತಾಗೈತಿ ನನ್ನ ಮಗಳ್ರಿ. ವಾ ವಾ ಮಗಳಾಗಿ ಉಳಿಯಲಿಲ್ಲ ಶಾವಿಗೆ ಉಣಲಿಲ್ಲ ಮಗಳಾಗಿ ಉಳಿಯಲಿಲ್ಲ ಶಾವಿಗೆ ಉಣಲಿಲ್ಲ ಇಟ್ಟು ತನ ಗಜಮ ಗಜಮ ಬಾಳತ್ತ ಇನ್ನ ನಾ ಭಜನೆ ವ್ಯವಸ್ಥೆನ ಕೇಳ. ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ ಧರ್ಮದ ಮ್ಯಾಲೋಗಿ ಕರ್ಮ ಕುಂತೈತಿ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ ಧರ್ಮದ ಮ್ಯಾಲೋಗಿ ಕರ್ಮ ಕುಂತೈತಿ ಧರ್ಮಕ್ಕ ಕರ್ಮದ ಜಗಳ ನನ್ನ ಮಗಳ ಮಾರಿ ಮ್ಯಾಲ ನಗಲ ನವಲ ಕುಣಿಯತೈತಿ ನನ್ನ ಮಗಳ ಮಾರಿ ಮ್ಯಾಲ ನಗಲ ನವಲ ಕುಣಿಯತೈತಿ ಕುಣಿಯತೈತಿ ಓಡತೈತಿ ಓಡತೈತಿ ಜಿಗಿಯತೈತಿ ಟಕ ಟಕ ಕುಣಿಯತೈತಿ ಓಡತೈತಿ ಜಿಗಿಯತೈತಿ. ತಂಗವ್ವ ಯಪ್ಪ ಎಲ್ಲಿ ಹೋಗಿದ್ದೇವು ಯಾರು ಸತ್ ಕಾಣವಲ್ಲಿಗಿದ್ದೆ ನಿಮ್ಮವ್ರು ನಾಲ್ಕರ ಹುಟ್ಟದವನ ನೀ ಹೋಗಿದ್ದಿ ನೀನ್ ಹುಳಿ ಕೊಡಕ್ ನನಗ್ ಸಾಕಾಗೈತಿ. ನಾವು ಜಡಾಪುನ ಜಾತ್ರೆ ಮಾಡಿ ಬೈರೆಡ್ಡಿ ಜಾತ್ರೆ ಮಾಡಿ ಬಣಸಾಂಕರಿ ಜಾತ್ರೆ ಮಾಡ್ಕೊಂಡ ಸುಣಗಾಳಿ ಜಾತ್ರೆ ಮಾಡ್ಬೇಕತ್ ಹೊಂಟಿನ್ ಬಿಡವ ಮಾನ್ಯ ಅಜ್ಜನ್ ತೇರ್ ಎಳಿದ್ದು ಹಂಗಟಿಗಟ್ ಗದ್ದದಾಗ ಲೇಟ್ ಆಗಿ ಬರ್ಬೇಕಾದ್ರೆ. ಅಯ್ಯೋ ಯಪ್ಪ ಯಪ್ಪ ನೀ ಬಾಳ ಕೆಟ್ಟಿ ನೋಡಿ ಅಪ್ಪ ಇನ್ನು ಯಾಕೆ ತಂಗಿ ಯಾಕೆ ಹಿಂಗ್ಯಾಕ ಅನ್ನಕಿದೀವ ನಾ ಏನ ಕೆಟ್ಟಿಲ್ಲ ಯವ್ವ. ಅಲ್ಲ ಆ ರವಿಚಂದ್ರ ಅನ್ನೋ ಅದಾನಲ್ಲ ಅವಾಗ ಯಾರು ಮಾಮ ಅನ್ನಕತ್ತಿಲ್ಲ ಅಂತಂದು ರವಿಚಂದ್ರ ಮಾಮ ಅಂತಂದು ಸಿನಿಮಾನ ತಗದ ಅದ್ರ ಸಲುವಾಗಿ ನಮ್ಮಂತರ ಕಡೆಯಿಂದ ರವಿಚಂದ್ರ ಅನ್ನಿಸ್ಕೊಟ್ಟಕತ್ತಾನವ. ನಮ್ಮ ಕಣಿಗೆ ಕೊಡಿ ರೇವಣ ಮಾವನ ನಾಟಕ ಬಂದಿತ್ತು ಅಲ್ಲಿ ಬಣಸಾಂಕಿರಿ ಜಾತ್ರೆಯಾಗ ಆ ಪಾದ ಒಟ್ಟ ಹಾಳು ಬರಲಿಲ್ಲ ಬಿಡ ಯವ್ವ. ಯಪ್ಪ ನಾಟಕ ಎಲ್ಲಿ ಅಲ್ಲವ ಬೈರೆಡ್ಡಿ ಜಡಾಪುನ ಜಾತ್ರೆಯಾಗ ಅಲ್ಲಿ ಸಂಗೀತಕ್ಕೆ ಯಾರ ಕಾಮಿಡಿ ಕಿಂಗ್ ನವಾಜ್ ಬಂದಿದ್ದೇನೆ. ಇಲ್ಲ ನಮ್ಮ ರವಿ ಸಾವಳಿಗೆ ಸಾರ್ ಬಂದಿರ ಸಾವಳಿಗೆ ಮಾಸ್ತರ್ ರವಿ ಅಣ್ಣ ಬಂದಿರ ಮತ್ತೇನಾಗ್ತೇ ಪಲ್ಲಿ ಅಲ್ಲೇನುವಾ ತಂಗಿ ಒಟ್ಟ ಬಾರ್ಸಾಕ್ ಶುರು ಮಾಡಿಬಿಟ್ರವಾ ತಂಗಿ ಬಾರ್ಸು ಕಡ್ತಕ್ಕ ನಾ ಅಲ್ಲೇ ತಳಗ ಮುಚ್ಕೊಂಡ್ ಬಿಟ್ನಿ ಅವ್ರದ್ದು ಅಲ್ಲ ಡೋಲಕ್ ಮಾಸ್ತರ ಪೊಲ್ ಡುಪ್ಪಂಗ ಡುಪ್ಪನಂಗ ಡುಪ್ಪಂಗ ಡುಪ್ಪನಂಗ ಡುಪ್ಪಂಗ ಡುಪ್ಪನಂಗ ಬಾರ್ಸಾಕ್ ಆಯ್ತರು ಆ ಬಾರ್ಸು ಬರ್ತಕ್ಕೆ ಎಲ್ಲಿ ನಂದ ಕೋಟ್ ಹರಿತೈತೆ ಅಂತ ಓಡಿ ಬಂದ್ ನೋಡ ತಂಗಿ ಓಡಿ ಬಂದೆ ಮತ್ತ ಅವ್ರು ಅವ್ರೇಲ್ಲ ಅವರು ಸಾವಳಿಗೆ ಬಸ್ ಆಯ್ತು ಗೋಕಾಕ್ ಹೋಗಿಬಿಟ್ರು ತಂಗಿ. ನಮ್ಮ ಅಪ್ಪಗ ಜಾತ್ರೆ ಅಡ್ಗ್ಯಾಡಿ ಕೋರಿಗಳು ನೋಡಿ ಗಜಮ ಮುದ್ದೆ ಆಗಕತ್ತಾನ ಇವನು ಇನ್ನು ಹಂಗ ಬಿಡವ ಅದು ಹುಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗುದಿಲ್ಲ ಹಂಗಿರುವ ನಾವು ಗಾದ್ಲಟ ಮಾಸ್ತರ ಅರ್ಧ ಬರ್ಧ ಹಾಕ್ಬೇಡ ನನಗೆ ಹಾಕಿದ್ರೆ ಪೂರ ಹಾಕ್ಬೇಕು. ಹೌದು ಆ ಗಾಣ ನೋಡ ಬಲಿ ಹಾಕ್ಬೇಕಾಗಿತ್ತು ಆ ಹಸಿ ಮಕ್ಕಳು ನೋಡೋಣ ಮುಂದ ಗಾಣ ನೋಡಿ ಬಲಿ ಹಾಕೋಣ ಅವ್ರನ್ನ ಯಾರನ್ನ ಬಲಿ ಹಾಕ್ಬೇಕಂತ ಮಾಡಿ ಯಪ್ಪ ಅವರೆಲ್ಲ ಬಾಡಿಗೆ ಕೂಡ ಕೇಳತ್ತಿರ ಅವ ಮನಿ ಯಪ್ಪ ನೀ ಅವ್ರಿಗೆ ಬಾಡಿಗೆ ಎಟ್ ಹೇಳ್ತಿ ನೀನ್ ನೋಡೋರು ನಿನ್ ತಲೆನ ಬೋಳಿಸ್ತಾರ
ಕೊಟ್ಟಾರ ಎಲ್ಲಿ ಅವ ಹಂಗೇನ್ ಮಾಡೋದ್ ಬೇಡ ನೋಡಿ ಕೆಲಸ ಮಾಡ್ಕೊಂಡ್ ಬಿಡುನು ಅದ್ರಾಗ ಯಪ್ಪ ಅಡ್ವಾನ್ಸ್ ಇಸ್ಕೊಂಡವ್ರಿಗೆ ಚುಕ್ಕಿ ತೋರಿಸ್ಬೇಕು ನೋಡಿ ಅಪ್ಪ ನೀನು ಆರತ್ತವ ತಂಗಿ ಮಾಡೋನು ಒಟ್ಟ ಮಾಡೋಣ ಹೋಗುನು ವಾಟಿಕ ಶಾಂಪು ಹಚ್ಚಿ ತೊಳೆದ ನಯನ ನರಸವ ಕೊಡುವುದಲ್ಲ ನಾವರಸೇನಂತ ಕರೆದಟ್ಟಿರುತ್ತ ನಾವರ ಮನೆಯ ಬಾರಲ ಕೆಂಪಾನನ ಹುಡುಗ ನೆನಪಿಗೆ ಬರುವಾತ ಗುಂಪಿನ ಗುರಿದ್ದರು ನನ್ನ ಕೈ ಮಾಡಿ ಕರಿಯಾತ ವಾಟಿಕ ಶಾಂಪು ಹಚ್ಚಿ ತೊಳೆದ ನಯನ ನರಸವ ಕಂಡಾಗ ಕಣ್ಣೊಳ್ದ ಕಣ್ಣಾಗ ದೋಸ್ತ ಇನ್ನು ನಾ ವ್ಯವಸ್ಥೆನ ಕೇಳ ಕತ್ತಲ್ದಾಗ ಬಂದು ಸಿಕ್ಕಿದೆ ಹುಡುಗ ಆಗೋದು ಬೈ ಕೈ ನೋವ ತಡ್ಕೊಳ್ಳಬೇಕ ನೀನೋವ ತಟ್ಟಿ ಬಿಸಿಗಿಟ್ಟ ಡೈರಿ ಮಿಲ್ಕ್ ಚಾಕೊಲೇಟ್ ತಟ್ಟಿ ಬಿಸಿಗಿಟ್ಟ ಡೈರಿ ಮಿಲ್ಕ್ ಚಾಕೊಲೇಟ್ ಕೊಡನ ಹೂವಣ್ಣ ಆರತ್ತು ಬಾರಿಯ ದಾಡುವರೆ ಬೇಕಾದ ನೀ ತಿನ್ನ ನಮ್ಮ ಸಣ್ಣನ ಓನ್ಯಾಗ ನೀ ಚಂದನ ಬೆಳ್ಳಸಿ ನಾ ಮನಿ ಮುಂದ ಹೋದರ ರಮೇಶ ಧ್ವನಿ ಮ್ಯಾಲಕ್ಕೂ ನಾ ಹಿಡಿಯ ನಮ್ಮ ಸಣ್ಣನ ಓನ್ಯಾಗ ನೀ ಚಂದನ ಬೆಳ್ಳಸಿ ನಾ ಮನಿ ಮುಂದ ಹೋದರ ಧ್ವನಿ ಮ್ಯಾಲಕ್ಕೂ ನಾ ಹಿಡಿಯ ನಾ ಊರಗಿರಲೀಗ ಹುಡುಗ್ಯಾಡಿ ಸಾಯವ ನಾ ಊರಗಿರಲೀಗ ಹುಡುಗ್ಯಾಡಿ ಸಾಯವ ಸಿಕ್ಕರ ಬಳಿಸೇನ ರಾಮೇಶ್ವರ
ಸರ್ವಿಂಗದಾಗ ಕಟ್ಟ ಹೊರ್ದಿ ಜೀವದಾಸೆ ನಾ ಬಿಟ್ಟ. ಏನಾದ್ ದೋಸ್ತ ಈ ಕಡೆ ಬಂದಿತ್ತಲ್ಲ ನೀ ದಾರಿ ಏ ನೀನ್ ಅವನ ತಲೆ ಕೆಟ್ಟೈತಿ ನಡಿಯಲು ಸಾಕು ಹೋಗೋಣ. ಅಲ್ಲ ದೇವ್ರಿಗೆ ಹೋಗು ನಾಡಿ, ಅಲ್ಲ ದೇವ್ರಿಗೆ ಹೋಗು ನಾಡಿ ಮನಿ ನೋಡಂದ್ರ ವಾಡ್ಗನಿ ನೋಡ್ತಾಳೆ ಯಾಕ? ಎದಕ್ಕ ಇನ್ನ ಸೇರ ಕುಡ್ದಾವ್ ಹುಲಿ ನೀನಂತ ಗಂಡ ನಮ್ಮಂತ ಕಾಲಿಗೆ ಎದಕ್ ಬೀಳ್ತಾನ ಹೇಳು? ಇದೇನಪ್ಪ ವಾಪಸ್ ಸೂತ್ರ ಓಡಾಡು ಹುಡುಗಿ ತಿರು ಮಂತ್ರ ಗಾದೆ ಹಾಕಿದಂಗ ಆತಲ್ಲದ. ದೋಸ್ತ ಇದೇನಿದು ನೀನು ತೊದು ಬಾಯಿ ಬಿಳಿ ಬಿಳಿ ನೋಡ್ಬಾರೆ ಹುಡುಗಿ ಗುದ್ದಿದ ಐತಿ ಕೈಯಾಗ ಚಲಿಗಿ ಒಮ್ಮೆ ನೋಡ ಫೋಟೋ ಹೊಡ್ಸ್ಕೊಂಡ್ ನಾನು ಕಡಿದ್ರ ಯವ್ವ ನೀ ಫೋಟೋ ಹೊಡಿತೀನಿ ಹೊಡಿಬಾರ್ದು ಹೊಡ್ದಂದ್ರ ಮನುಷ್ಯನ್ಯಾಗ ಮೊದಲಾಗಿ ಮೂಡ್ತೈತೆ ಹುಡುಗಿ ಫೋಟೋ. ಫೋಟೋ ಅಂದೆ ನಾ ಬೇರೆನ ತಿಳ್ಕೊಂಡೆ. ಹಂಗಂದ್ರ ನಂದು ಒಂದ್ ಫೋಟೋ ಹೊಡಿಯ ಚಂದ ಹೊಡಿತನ ಹುಡುಗಿ ತೋರ್ಸ್ ನಿನ್ನ ಬೇತಾಲಿ. ಏ ಎದಕ್ಕ ನನ್ನ ಬೇಕಲ್ಲ ಹೋಗ್ತೀನಿ ಅಲ್ಲ ಹುಡುಗಿ ಒಮ್ಮೆ ಹೊಡ್ದಂದ್ರ ಮನುಷ್ಯನ್ಯಾಗ ಮೂಡ್ತೈತೆ ಹೇಳಿನಿ ಅದ ತೋರ್ಸ ನಿನ್ ಬೇತಾಲಿ ಅಂತ ಹೇಳಿನಿ. ಮತ್ ನೀ ತೋರ್ಸಲ್ ನಾ ಹೆಂಗ್ ಹೊಡಿಲಿ ಹುಡುಗಿದಿಂದ ಫೋಟೋ? ಬೇತಾಲ ತೋರಿಸ್ಬೇಕಾ ನೀನು? ಹೌದ ಹುಡುಗಿ ಬೇತಾಲಿ ತೋರಿಸ್ತಾನ ಚಂದಗೆ ಕಾಣುದು ನಿಂದ ಫೋಟೋ. ಬಾ ಹಂಗಂದ್ರ ಹೊಡಿ ಬಾ ನಾನ್ ಚಂದಂಗ್ ನಿಂದಿರ್ತೀನಿ. ಚಂದಂಗ ನಿಂದ್ರ ಹುಡುಗಿ ಈ ಕಾತ್ ತಿರುಗಿ ಚಲೋ ಮೂತ್ ನೋಡ್ದ ಹುಡುಗಿ ನಿನ್ ಫೋಟೋ. ಏ ಫೋಟೋ ಹೊಡ್ಸ್ಕೊಳತ್ತೀನಿ ಸುಮ್ಮರ ನಗಸ್ಬೇಡ. ಅಲ್ಲ ಹುಡುಗಿ ತೆಗಿರಿಯಾ ಅಲ್ಲ ಹುಡುಗಿ ತೆಗದಾನೆ ಏನ್ ನಿನ್ನ ದುಂದಾದಂತ ಮೈ. ಹಂಗಂದ್ರ ಚಂದಂಗ್ ಮೂಡತ್ತಿಲ್ಲದು. ಇನ್ನ ಹೆಂಗ್ ಚಂದ ತೆಗಿಬೇಕ ಹುಡುಗಿ ಫೋಟೋ ಯೂಸ್ ಐತ್ ನೋಡ್ದ ಹಿಂಗ. ಸುಮ್ಮಿರ ದೋಸ್ತ ತೆಗಿಯ ಯಾಕತ್ತ ಹುಡುಗಿ ಯಾತ ತೆಗಿಲಿ ಯಾತ ತರ ತೆಗೆದು ನಿಂಗೆ ತೆಗಿಬೇಕನ್ಸ್ತೈತಿ ಅಂದ್ರ ಬಾ ಹಂಗಾರ ಹೋಗುನ ಕಡೆ. ಎಲ್ಲಿ ಹೋಗ್ತಿ? ಅಲ್ಲ ಸ್ಟುಡಿಯೋ ಕ್ಯಾಮ್ರಾಕ. ನಾ ಎಲ್ಲಿ ಪೀಗ ಜಲೆ ಕಂಟಿನ ಅನ್ಕೊಂಡೆ. ದೋಸ್ತ ಚಂದಂಗ್ ಮೂಡೈತೀನಿ ಇನ್ನು ಮೂಡೈತೆ ಅಂದ್ರೆ ಫಿಲ್ಟರ್ ಹಾಕಿ ಚಂದ ಏ ಹುಡುಗಿ ಕಂಪ್ಯೂಟರ್ ಹಾಕಿ ಒಳ ಚೆಕ್ ಮಾಡಿ ಬಿಟ್ಟ ನಿಂದು ಮೂಡೈತಿ ಪೂರ್ತ ನನ್ನ ಮನದಾಗ. ನೀನು ನನಗ ಕಟ್ ಹಾಕಿಸ್ಕೊಡಬೇಕ ನೀನು ಅದ್ ಎಟ್ಟರ ರೊಕ್ಕ ಅಲ್ಲಿ. ಆಯ್ತು ಬಾರ ಹುಡುಗಿ ಆಯ್ತು ಕೊಡ್ತೀನಿ ಬಾ. ನಡಿ ಹಂಗಂದ್ರೆ. ನಮಸ್ತೆ ನಮಸ್ತೆ. ಕರಿಕಂಡ ಬಾರ ಶಾರು ಮಾಡೋ ಮಾಲಿನಿಯ ಟೂರೇ ರಗಡ ಮಾಡಿ ರೊಕ್ಕ ಬೇಕಾರ ಜೀವನ ಮಾಡೋಣ ಹೈ ಪೈಲೆ ಜೋರು. ನಡಿ ದೋಸ್ತ ಇನ್ನು ಹೋಗೋಣ. ಹಂಗಾರ ಹುಡುಗಿ ಹಾಕೋ ಕರಿಯಾತಾರ ಬಾ ಹೋಗು. ನಡಿ ನಡಿ
ಕಲಾ ಪ್ರೇಮಿಗಳಿಗೆ ಸಭೆಯ ಪ್ರಾರ್ಥನೆ. ಭಾಳ ಉತ್ತಮ ರೀತಿಯಲ್ಲಿ ನಮ್ಮೂರಿನ ಕಲಾವಿದರು ತಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ನಾಳಿನ ದಿವಸ ಕೂಡ ಇದೇ ಜಾತ್ರೆಯ ಅಂಗವಾಗಿ ಯಾವ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದ ಗ್ರಾಮೀಣ ಪ್ರದೇಶದ ಸೊಡಗು ಸಂಖ್ಯಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಎನ್ನುವಂಥ ಸುಂದರ ಸಾಮಾಜಿಕ ನಾಟಕವನ್ನು ನಾಳಿನ ದಿವಸ ಇದೇ ರಂಗಮಂಟಪದಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಒಂದು ನಾಟಕವನ್ನು ನೋಡಲು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ನಾಟಕದಲ್ಲಿ ಎಲ್ಲ ಕಲಾವಿದರು ಹೆಣ್ಮಕ್ಳ ಪಾತ್ರಗಳನ್ನ ಮಾಡ್ತಾರೆ. ಈರ್ಪಕ್ಷಿ, ಬಸವಂತ, ಹಿರಿಯ, ಸಂಗ್ಯ, ಬಾಳೆ, ಹಸಿಡ್ಜಿ ಎಲ್ಲ ಹೆಣ್ಮಕ್ಳು ಗಂಡು ಪಾತ್ರ ಮಾಡಿ ಈ ಸಂಗ್ಯಾಬಾಳೆ ನಾಟಕವನ್ನು ನಾಳೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಬೇಕು. ಮುಂದಿನ ಗುರುವಾರ ದಿವಸ ಜಗಮೆಚ್ಚದ ಜಮೀನ್ದಾರ್ ಎನ್ನುವಂಥ ಸುಂದರ ಸಾಮಾಜಿಕ ನಾಟಕ ಕೂಡ ಅದ. ಆ ನಾಟಕದಲ್ಲಿ ಪುಂಡ್ಲಿಕ ನದಾಪ, ಉದ್ದಪ್ಪ, ಮಾದರ್ ಹಾಗೂ ಡಾಕ್ಟರ್ ಮುರುಕುಂಬಿ ಅವರು ನಾಟಕ ಅದರೊಳಗೆ ನಾನು ಓದಿನಿ. ಎಲ್ಲರೂ ಬಂದು ಇನ್ನೂ 2 ದಿವಸ ಕಾರ್ಯಕ್ರಮ ಅದಾವೆ ಜಾತ್ರೆ ಅಂಗವಾಗಿ. ಎಲ್ಲರೂ ಬಂದು ಎಲ್ಲರೂ ಆಶೀರ್ವಾದ ಬೇಕಾಗಿ ತಮ್ಮಲ್ಲಿ ವಿನಂತಿ. ಪಾಂಡುರಂಗ ಮನಿ ಅಂತವ್ರು ನಂಗೆ 50 ರೂಪಾಯಿ ಕೊಟ್ಟಾರ, ಅವ್ರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಶಿವಾನಂದ ಹೊರಟ್ಟಿ ಇವರು ಕೂಡ ಈ ನಾಟಕ ಸಂಘಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದಾರೂಢ ಪಾಸಿ ಇವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ. ರಾಮಪ್ಪ ನಾಯ್ಕ್ 750 ರೂಪಾಯಿ. ಸಿದ್ದರಾಮ್ ಬೆಣ್ಣಿ ಇವರು ಕೂಡ 750 ರೂಪಾಯಿ ಕೊಟ್ಟಿದ್ದಾರೆ. ಈಗ ಸೋಮಲಿಂಗ್ ದೇವನಗಳವರಿಗೆ ಈ ನಾಟಕದ ಕಂಪನಿ ಪರವಾಗಿ ಅವರಿಗೆ ಹೂಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ಆ ಕಲಾವಿದರು ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಪಾಂಡುರಂಗ್ ಅಮನಿ ಅವರು ಕೂಡ ನಮ್ಮ ಮಾವ ಆಗಬೇಕು 50 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ಹಾಗೂ ರಮೇಶ್, ಇಷ್ಟೊಂದು ಪ್ರಶಾಂತವಾಗಿದೆಯಲ್ಲ ಈ ಬೃಂದಾವನ. ಎತ್ತ ನೋಡಿದಿರತ್ತ ಹೂಬಳ್ಳಿಗಳು, ಹಕ್ಕಿ ಪಕ್ಷಿಗಳ ಚಿಲಿಪಿಲಿಯ ನಾದವನ್ನ ಕೇಳ್ತಾ ಇದ್ರಿ ನನ್ನ ಹೃದಯ ಚೀಕಾರಗೊಂಡಿತಲ್ಲ. ಓಹೋ, ಈ ಸಾಯಂಕಾಲ ಸಮಯದಲ್ಲಿ ಇಲ್ಲಿ ಬಹಳ ಹೊತ್ತು ನಿಲ್ಬಾರ್ದು. ಯಾಕೆಂದ್ರೆ ನನ್ನ ತಂದೆಯ ತಾಯಿಯ ಮೃತ್ಯು ಸ್ಥಳ ಇದಾಗಿದೆ. ಓ ನನ್ನ ಮುದ್ದು ಹಕ್ಕಿ ಪಕ್ಷಿಗಳೇ, ನಾನಿನ್ನು ಬರ್ಲಿ? ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೆ ನೀನಿಲ್ಲ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೆ ನೀನಿಲ್ಲ. ನೀನೇ ನಾನಾದೆ, ನಾನೇಕೆ ಹೀಗಾದೆ? ಕೇಳಿಸಿಕೊಂಡೆ, ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ಇವಳು ಮೆತ್ತಗೈದು ಹಾಡನ್ನು. ಅಬಲೆಯಾಗಿ ಖಗೋಳವೆನಿಸುತ್ತೆ ವಿಷ ಸರ್ಪದಂಚಿನಿಂದ ಆಚೆ ನನ್ನಂತೆ ನನ್ನ ಮನೆ ಸೇರಿದ ಈ ಲಕ್ಷ್ಮಿಯನ್ನು ನನ್ನ ಕೈವಶ ಮಾಡಿಕೊಂಡರೆ ಸಾರಾಗವಾಗಿ ಹತ್ತು ಹಾಕುವೆ ಆ ನಾಗೇಗೌಡ ಲಕ್ಷ್ಮಿ ಭಂಡಾರವನ್ನು. ನಾಗೇಗೌಡ, ಈ ಲಕ್ಷ್ಮಿ ನನ್ನವಳಾದರೆ ಆ ಚಕ್ರಪಾಣಿ ಶೇಖರ ನನ್ನ ಕೈ ಸೇರಿ ಆಳುಗಳು. ಹಾ ಲಕ್ಷ್ಮಿ, ಯಾರವರು? ನಾನೇ ನಿನ್ನ ಪಡೆದಪ್ಪ ನಾಗೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್, ಅರ್ಥಾತ್ ಅವನ ಪರ್ಸನಲ್ ಸೆಕ್ರೆಟರಿ ಜಗನ್ನಾಥ್. ಅರ್ಥವಾಯಿತು. ತಾವು ಇಲ್ಲಿಗೆ ಬಂದ ಕಾರಣ? ಕಾರಣ ಚಿನ್ನ 18 ವರ್ಷ ಪೂರ್ಣಗಳೆಂದರು ಇನ್ನು ಬಣಗೊಡುತ್ತಿರುವ ಈ ನಿನ್ನ ಕೊರಳಿಗೆ ಈ ಮಾಂಗಲ್ಯ ಸರ ಕಟ್ಟಿ
ನಿನ್ನ ಪತಿಯಾಗಲು ಬಂದಿರುವೆ. ಏಯ್, ಮುಚ್ಚೋ ಬಾಯ್ನ. ನನ್ನ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ಎಂದ ಮಾತ್ರಕ್ಕೆ ದಿಟ್ಟವಾಗಿ ನಡೆಯುವೆ ನನಗೆ ಮಾಂಗಲ್ಯ ಕೆಟ್ಟವೆನಂತ. ಏ ಮಿಸ್ಟರ್ ಜಗನ್ನಾಥ್, ನೀ ಹೇಳಿದ ಹಾಗೆ ನಿನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು ನಾನೇನು ತಿಳಿಗೇಡಿ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟೋಗು. ಹೊರಟೋಗಲು ಬಂದಿಲ್ಲ ಲಕ್ಷ್ಮಿ. ಈ ನಿನ್ನ ಅಂಗ ಸೌಂದರ್ಯದ ಸವಿಯನ್ನು ಹೀರಲು ಬಂದಿರುವೆ. ಏಯ್, ಮುಚ್ಚೋ ಬಾಯ್ನ. ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಏ, ಸಾಧ್ಯವಾಗುತ್ತನ್ನೇ ಸಾಧಿಸಿ ಹೊರಟಿರುವ ಈ ಲಯನ್ ಜಗನ್ನಾಥನಿಗೆ ಅಸಾಧ್ಯ ಎಂಬುದು ಯಾವುದು ಸರಿಯಲ್ಲ ಚಿನ್ನ. ಏಯ್, ದೂರ ಸರಿದು ಮಾತನಾಡೋ ದುರಾತ್ಮ. ಆ ಚಿಂಚಲಿ ಮಾಯಮ್ಮ ಕಿಲಾಸುರನೆಂಬ ರಾಕ್ಷಸ ಮೋಸದಿಂದ ಅವಳ ಕೈ ಹಿಡಿದಾಗ ಅವಳು ಅರ್ಧನಾರೀಶ್ವರಿಯಾಗಿ ಅವನನ್ನ ಕೊಂದಿದ್ದು ನನ್ನಂತ ಹೆಣ್ಣಲ್ವೇನೋ ನಾಯಿ. ಚಿನ್ನ, ಬಲ್ಲವು ಬರೆದಿಟ್ಟಿರುವ ಕಥೆಯನ್ನು ಓದಿ ನಿನ್ನ ಮುತ್ತೈದ ಭಾಗ್ಯವನ್ನು ಕಳೆದುಕೊಳ್ಳಬೇಡ. ನೀವು ಅಂದ್ರೆ ಮುತ್ತೈ ಸ್ಥಾನ ಹೊಂದುವನೆಂದ್ರೆ ಇದೇ ತುಂಬಿದ ಸಮಾಜದಲ್ಲಿ ನಿನ್ನ ಕೊನೆಗೆ ತಾಳಿ ಕಟ್ಟಿ ನನ್ನ ಪತಿಯಾಗಿ ಸ್ವೀಕರಿಸುತ್ತೇನೆ. ಅದನ್ನು ಬಿಟ್ಟು ಚಿಂಚಲಿ ಮಾಯಮ್ಮನಂತ ಹೆಣ್ಣು ನಾನೆಂದು ಹಾರಾಡಿದರೆ ಈ ಸಮಾಜದಲ್ಲಿ ಕಾಲ್ಜಾರದ ಹೆಣ್ಣುಗಳೆಂದು ಮಸಿ ಬಳಿವೆ ನಿನ್ನ ಮುಖ ಚಿತ್ರ ಭಾವಕ್ಕೆ. ಏಯ್, ಕರತಿಯರ ಬಾಳಿಗೆ ಕಾದ ಬೆಂಕಿಯ ಬರೆ ಹೇಳ್ತಾ ಇದೆಯಲ್ಲ ನೋಡು. ಈ ನಿನ್ನ ಮಾತು ಕೇವಲ ನನ್ನ ಚಪ್ಪಲಿಗೆ ಸಮ. ಅದು ನೆನಪಿಟ್ಕೋ. ಈ ನಿನ್ನ ರೋಷ ಬೆಂಕಿ ಗಿಡಿದ ಸುಟ್ಟು ಹೋಗವೇ ಇದರ ಕ್ಷಣದಲ್ಲಿ. ಲಕ್ಷ್ಮಿ, ಹೇಳಿ ಕಳಿಸು ಅಂದ್ರೆ ನನಗೆ ಉತ್ತರಿಸ್ತೀಯ ಹೆಣ್ಣೆ. ಡಬಲ್ ಗುಂಡಿಗೆಯನ್ನು ಹುಟ್ಟಿ ಬಂದಿರುವ ಈ ಜಗನ್ನಾಥನಿಗೆ ಹೇಳಿ ಕಳಿಸಂದು ಉತ್ತರಿಸಿದೆ ಹೆಣ್ಣೆ. ಈ ಸಮಾಜದಲ್ಲಿ ನನ್ನನ್ನು ಹೆತ್ತಿದ್ದು ನಮ್ಮ ತಾಯಿ ಗಂಟಿಸುವಂತ ನೀನು ಸುಮ್ಮನೆ ಇದ್ರೆ ನಾಗರಾವಣತೆ ಬಸ್ ಅಂದ ಬರಗರಿದು ನಾಗರಾವಣತೆಯಲ್ಲಿ ಎತ್ತಿ ಅಂಜಿ ಬಂದು ಅಪ್ಪಿಕೊಳ್ಳುವೆ ನನ್ನ ಕಾಮದ ಮಹಲ್ನಲ್ಲಿ. ಏನು, ನಾನು ನಿನ್ನ ಕಾಮದ ಮಹತ್ವಿಕ? ಏ ಮಿಸ್ಟರ್ ಜಗನ್ನಾಥ್, ಈ ನಿನ್ನ ಕಾಮದ ಬೆಂಕಿಗೆ ನನ್ನ ರೋಷ ಎಂಬ ಅಗ್ನಿ ಹಚ್ಚುವೆ 2 ನಿಮಿಷದಲ್ಲಿ. ಚಿನ್ನ, ಹೆಣ್ಣಿಗಿದ್ದಷ್ಟು ರೋಷ ದ್ವೇಷ ಈ ಗಂಡಿಗಿಲ್ಲದ ತಿಳಿದಿವೆ. ಮೀಸೆ ಏರಿದಿರುವೆ ನೀನೇ ಎಷ್ಟು ಮಾತಾಡುತ್ತಿದೆ ಅಂದ ಮೇಲೆ ಮತ್ತೆ ಮತ್ತೆ ಬರ್ತಿರುವ ನನ್ನ ಚಿಗರ ಮೇಸಿಗೆ ಅಷ್ಟಿರಬಾರ್ದು. ಲಕ್ಷ್ಮಿ, ಸುಮ್ಮನೆ ಹೇಳ್ತಾ ಇದ್ದೇನೆ, ನೀನಾಗಿ ನೀನೇ ಸೆರೆಗೆ ಹಾಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ತೊಂಡೆ ಹಣ್ಣಿ ನಿಂತಿರುವ ತುಂಡು ತುಂಡಾಗಿ ತುಂಬಿಕೊಂಡಿರುವ ಈ ನಿನ್ನ ಮೈಯನ್ನು ಅನುಭವಿಸಬೇಕಾಗ್ತದೆ. ಎಚ್ಚರ. ಏ ಕಟುಕೋ, ನೀ ತೋರಿಸಿರುವ ಈ ತಿನ್ನ ತಾಳಿ ಕೇವಲ ನಾನು ಮೆಟ್ಟುವ ಹರಕು ಚಪ್ಪಡಿಗೆ ಸಮ. ಏ ಲಕ್ಷ್ಮಿ, ಕೂಳಿ ನಾಶಿಯಾಗಿ ಮತ್ತೊಬ್ಬರ ಜಾಗದಲ್ಲಿ ಸತ್ತು ಬಿದ್ದಿರುವ ನೀನು ನಾ ಕಟ್ಟುವ ಕರಿಮೆಣಸರ ನಿನ್ನ ಚಪ್ಪಲಿಸಿ ಬಂದು ಉತ್ತರಿಸಿದೆ ಹೆಣ್ಣೆ. ಲಕ್ಷ್ಮಿ, ನಿನ್ನ ಮೈಯನ್ನು ಅನುಭವಿಸದೆ ಇದೇ ಜಗನ್ನಾಥ್. ಹೇ, ಹೆಣ್ಣಿನ ಕೈ ಬಿಟ್ಟ ಮಗಳ ದುರಾತ್ಮ. ಹಿಂದೆ ಆ ನನ್ನ ತಾಯಿ ಚುಂಚಲಿ ಮಾಯಮ್ಮನ ಕೈ ಹಿಡಿದ ಬಂಕಿನಾಥನೆಂಬ ರಾಕ್ಷಸನ ಆ ನನ್ನ ತಂದೆ ಗುರುಶಿದ್ದ ವೀರೇಶ್ವರ ಒತ್ತು ಓಡಿಸಿದಂತೆ ನನ್ನನ್ನ ಕಾಪಾಡಲು ನಿನ್ನನ್ನ ಒತ್ತು ಓಡಿಸಲು ಈಗದ ಧೀರ ಆ ನನ್ನ ದೇವರು ಬಂದೇ ಬರ್ತಾನೋ, ನೆನಪಲ್ಲಿಟ್ಕೋ. ದೇವರು ಕಲ್ಲಿಗೆನೆ ಮೂರ್ತಿಯ ಪೂಜೆಗೆ ಕಲ್ಲಿಗೆ ಜೀವವಿಲ್ಲದ ಮೂರ್ತಿಯನ್ನು ಪೂಜಿಸುವ ಈ ಕಲಿಕಾಲದಲ್ಲಿ ಎಲ್ಲಿಂದ ಎದ್ದು ಓಡಿ ಬರ್ತಾನೆ ಆ ನಿನ್ನ ದೇವರು. ಲಕ್ಷ್ಮಿ, ಮಹಾಭಾರತದಲ್ಲಿ ದ್ರೌಪದಿ ದೇವರೆಂದು ಶಪಿಸುತ್ತಾ ಕುಳಿತಾಗ ದುರ್ಯೋಧನ ಬಟ್ಟೆ ಹುಚ್ಚಂತೆ ನಾನು ನಿನ್ನ ಬಟ್ಟೆಯನ್ನು ಹುಚ್ಚಬೇಕಾಗುತ್ತದೆ. ಎಚ್ಚರ. ಏ
ಸೀರೆ ಕಳಿಬೇಕಾದ ಸೇಡಿಟ ಬಂದ ದುಶ್ಯಾಸನ ದ್ರೌಪದಿಯ ಸೀರೆಯ ಕೈ ಹಾಕಿದಾಗ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಗುಡ್ಡದಂತ ಬೆಟ್ಟದಂಚಿನ ಸೀರೆಯನ್ನ ಬಿಟ್ಟು ಅವಳ ಮಾನವನ್ನೇ ಕಾಪಾಡಿದ. ಆ ದುಶ್ಯಾಸನ ಆ ದ್ರೌಪದಿಯ ಮಾನವನ ಕಣ್ತುಂಬ ನೋಡಬೇಕೆಂದು ದಿಟ್ಟವಾಗಿ ನಡೆದು ಬಂದಿದ್ದೆ. ಆದ್ರೆ ಅವನು ತನ್ನ ಘಟವನ್ನ ಕಳೆದುಕೊಂಡ ಅವಳ ಗಂಡ ಭೀಮನ ಕೈಯಲ್ಲೇ. ಚಿನ್ನ, ಅದು ಕೃಷ್ಣನ ಕಪಟ ನಾಟಕ. ಅಂತಲ್ಲಿ ನಾಶವಾಯಿತು ಕೌರವನ ಕುಲನಾಶ. ಲಕ್ಷ್ಮಿ, ಇದನ್ನೆಲ್ಲ ಮರಿಲಿಕ್ಕೆ ನಾನು ನಿನಗೆ ನೀಡುವ ಕೇವಲ 5 ನಿಮಿಷ. ಎಲ್ಲ ಅಂದ್ರೆ ಆ ಉಗ್ರಸೇನ ಮಹಾರಾಜನ ಹೆಂಡತಿಯನ್ನು ಅಜಾತ ಎಂಬ ಪಂಚಜನ ರಾಕ್ಷಸ ಅದೇ ಉಗ್ರಸೇನ ಅವತಾರ ತಾಳಿ ಶೀಲಸೌದಂತೆ ನಾನು ಅವತಾರ ಬದಲಿಸಿ ನಿನ್ನ ಮೈ ಸುಖ ಉಣ್ಣಬೇಕಾಗುತ್ತದೆ. ಎಚ್ಚರ. ಅವನು ವೇಷ ಬದಲಾಯಿಸಿ ಗರತಿಯರ ಶೀಲ ತಿನ್ನುವ ಅವನೊಬ್ಬ ಕೊಲೆಗೆದ್ದ ರಾಕ್ಷಸ. ಕುಲಗೆಟ್ಟ ರಾಕ್ಷಸ ರಾಜ್ಯವನ್ನೇ ಮೆಕ್ಕೆ ಕಂಸ ಎಂಬ ಕುಲಪುತ್ರನಿಗೆ ಜನ್ಮ ಕೊಟ್ಟ ವೀರ ಪುರುಷ ಅವನು. ಅದೇ ವೀರ ಪುರುಷರ ವಂಶ ನಾಶವಾಗಲಿ ಎಂದು ಅದೇ ಗರ್ದಿ ಶಾಪ ಕೊಟ್ಲು. ನೋಡು, ಅದೇ ಕಂಸನನ್ನ ಕೊಲ್ಲಲು ನನ್ನ ತಂದೆ ವಾಸುದೇವ ಶ್ರೀಕೃಷ್ಣ ಪರಮಾತ್ಮ ಮತ್ತೊಮ್ಮೆ ಹುಟ್ಟಿ ಬಂದ. ಸಮಾಜ ಚಿನ್ನ, ಈ ಸಮಾಜದ ನೀತಿಯನ್ನು ಬದಲಿಸಿಕೊಡುತ್ತೇನೆ. ಲಕ್ಷ ಕೊಟ್ಟು ಕೇಳು. ಪತಿಯೇ ಪರಮಾತ್ಮನೆಂದು ನಂಬಿ ಹಿತ ಸಂಸ್ಕೃತಿ ಮಾತನ್ನು ಆಡಿ ಬೇರೊಬ್ಬ ಗಂಡಸಿನ ಜೊತೆಗೆ ಸಂಘ ಬಯಸಿದ ಹೆಣ್ಣುಗಳಿಷ್ಟೇ ಇಂದಿನ ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯದು ನಟನೆ ಮಾಡಿ ರಾತ್ರಿ ಹೊತ್ತೆ ಅದೇ ಅಣ್ಣನೊಂದಿಗೆ ಮಲಗಿ ಮಕ್ಕಳ ಮಾಡಿದ ಈ ಹೆಣ್ಣುಗಳೆಷ್ಟಲ್ಲ ಈ ಹಾಸರ ಸಮಾಜದಲ್ಲಿ. ನಿನ್ನಂತೆ ಕಾಲೇಜಿಗೆ ಹೋಗುತ್ತೇನೆ ಅಂತ ಹೇಳಿ ಲಾಡ್ಜ್ನಲ್ಲಿ ವಸ್ತಿ ಮಾಡಿ ಮಾರುದಿನ ಮನೆಗೆ ಬರುವ ನಿನ್ನಂತ ಹೊಲಸು ಹೇಸಿ ಹೆಣ್ಣುಗಳೆಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಲಕ್ಷ್ಮಿ, ಇಷ್ಟೇ ಬೇಕಾ ನಿನ್ನ ಗರ್ದಿ ಸಮಾಜ ಅಥವಾ ಇನ್ನ ಕರಿ ಬೆಚ್ಚ ಬೇಕಾ? ಸಾಕುಚ್ಚೋ ಬಾಯ್ನ. ಈ ರೀತಿ ಗರತಿಯರ ಮಾನ ಕಳಿತಾ ಇದೆಯಲ್ಲ, ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ ಅವಳ ಬಸಿರು ಹಾಗದ ಬಸಿರೇ ಆಗಿರ್ಬೇಕು. ಲಕ್ಷ್ಮಿ, ನನ್ನ ತಾಯಿಗೆ ಅವಶ್ಯ ಶಬ್ದ ಉತ್ತರಿಸುವ ಹೆಣ್ಣೆ ತುಂಬಿಕೊಂಡಿರುವ ಈ ನಿನ್ನ ಮೈಯವನ್ನು ಏನ್ ಚೆಂದಾಗಿ ಅನುಭವಿಸ ಹೋದೆ ಮೇಷುವಂತ ಕಾಶ ಅಲ್ಲ. ಮೊದಲು ಕೈ ಬಿಡು ಆ ಅವಲ ಹೆಣ್ಣನ್ನು. ಲೇ, ನನ್ನ ಈ ಪ್ರೇಮ ಸಮ್ಮೇಳನದಲ್ಲಿ ಭಾವಿಸಿ ಬಂದ ನೀನೇ ಅವಲೇ. ಜಗನ್ನಾಥ್, ನಿಮ್ಮಂತ ಕಾಮದರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರುವ ನಾನೊಂದು ಚಂದ್ರಶೇಖರ. ಲೇ, ಹೇಳಿ ನಾನಲ್ಲೇ ನಿಮ್ಮಂತರ ಕಾಮದರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರೋ ಸೇಡಿನ ಕಿಡಿ. ಲೇ, ಇವಳ ಸುಮ್ಮನೆ ನಂಗೆ ಒಪ್ಪಿಸಿಕೊಟ್ಟು ಹೊರಟೋಗು ಶೇಖರ. ಇದು ಅವಳ ನನ್ನ ಸಮ್ಮೇಳನ ವಿಷಯ. ಅಡ್ಡ ಬರಬೇಡ, ಹೊರಟೋಗು. ಬಾಯಿ ಮುಚ್ಚು ಕತ್ತೆ. ನಿನಗೆದುರಾಗಿ ನಿಲ್ಲುವುದಷ್ಟೇ ಅಲ್ಲ, ನಿಮ್ಮಂತ 1000 ಕುಣ್ಣಿಗಳಿಗೆ ನಾನು ಹೀಗೆ ನಿಲ್ತೀನಿ. ನನಗೆ ಶೇಖರ, ಈ ಜಗನ್ನಾಥದಲ್ಲಿ ಎದುರು ಹಾಕೊಂಡು ತಪ್ಪು ಮಾಡ್ತಿದ್ಯಾ. ಇನ್ನು ನೀನು ಹಸುಗುಸು ಇದ್ರ ವಿಷಯ ನಿನಗೆ ಗೊತ್ತಿಲ್ಲ. ಏಕಶ್ಚಿತ್ ಕೇವಲ ಒಂದು ಹೆಣ್ಣಿನ ಸಲುವಾಗಿ ನಮ್ಮನ್ನು ಎದುರು ಹಾಕೋದು ಅಂದ್ರೆ ಏನು? ಶೇಖರ್, ಹೊರಟೋಗು, ಇನ್ನು ಕಾಲು ಮಿಂಚಿಲ್ಲ. ಜಗನ್ನಾಥ್, ಹೊರಟು ಹೋಗಲಿಕ್ಕೆ ಬಂದಿಲ್ಲ, ನಿನ್ನನ್ನು ಘಟ ಉರಿಸಲು ಬಂದಿರುವೆ. ಘಟ? ಲೇ ಶೇಖರ್, ನಿನ್ನಂತೆ ನನ್ನ ಘಟ ಉರಿಸಬೇಕಂದು ಬಂದ 1000 ಜನ ಮತ್ತೆ ಇಲ್ಲ ಹೋಗಿದ್ದಾರೆ. ನೀ ಆ ತಪ್ಪು ಮಾಡಕ್ ಹೋಗ್ಬೇಡ. ಕೇವಲ ಈ ಹೆಣ್ಣನ್ನು ನನಗೆ ಒಪ್ಪಿಸಿಕೊಟ್ಟು ಹೊರಟೋಗು.
ಮರಣದ ಭೀತಿಯನ್ನು ಹರಿದೋಗಿದ್ದು ನಿನಗೆ ನನ್ನಿಂದಕ್ಕೆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಲೇ ಜಗನ್ನಾಥ್, ಲೇ ಶೇಖರ್, ಈ ಕುಲಗೆಟ್ಟಿರೋ ಹೆಣ್ಣನ್ನು ಅವಳ ಸಲುವಾಗಿ ನನ್ನ ರಕ್ತ ಕುಡಿತೇನೆ ಅಂದರೆ ಏನು ವಿಪರೀತ ಹೋಗುತ್ತದೆ ಶೇಖರ್, ವಿಪರೀತ ಹೋಗುತ್ತದೆ. ಲೇ ಜಗನ್ನಾಥ್, ಈ ಒಂದು ಹೆಣ್ಣೆ ಯಾಕೆ ಇಂಥ 1000 ಹೆಣ್ಣು ಮಕ್ಕಳೇ ಆಗಲಿ, ಯಾರು ಮನೆತನವರೇ ಆಗಲಿ, ಅವರನ್ನು ಕೆಣಕಲು ಅಣಿಯಾಗಿ ಬಂದಿರುವ ನಿಮ್ಮಂತವರನ್ನು ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ಇದು ನನ್ನ ಮಾತೆ ಸುಳ್ಳಾದರೆ ಬಾ ಗಂಡಸಾಗಿ ಇವರ ಕೈ ಹಿಡಿಯಲು. ಶೇಖರ್, ಇದು ನನ್ನ ಕಾಲದ ಯುದ್ಧವಲ್ಲ, ಮುಂದಿನ ಸನ್ನಿವೇಶದಲ್ಲಿ ನೋಡ್ಕೊಳ್ತೇನೆ, ಬರ್ತೀನಿ. ಲಕ್ಷ್ಮಿ, ಸನ್ನಿವೇಶ ಮುಗಿದಿದೆ ಹೊರತು ನಾಟಕ ಮುಗಿದಿಲ್ಲ. ನೆನಪಿನಲ್ಲಿಟ್ಟುಕೋ, ನಿನ್ನ ಸಮ್ಮೇಳನ ಇದೇ ಸ್ಟೇಜ್ ನಲ್ಲಿ ಬರ್ತೇನೆ. ಹೋಗಲೇ ಹೋಗು, ನಿನ್ನ ಗೌಡ ಮಂತ್ರಿಯಕ್ಕೆ ರಾಷ್ಟ್ರಪತಿಯಾಗಿ ಬಂದರು ಅವನ ದೇಹ ಮುಟ್ಟಿ ಮುರಿಯುವುದೇ ನನ್ನ ಗುರಿ. ಏನಮ್ಮ ತಾವು ಇಂತಾನ ಹೊತ್ತಿನಲ್ಲಿ ನೋಡಿ, ವಾಯು ವಿಹಾರಕ್ಕೆಂದು ಬಂದಿದ್ದೆ. ನೋಡಿ, ನನ್ನನ್ನ ಈ ಬಂಧನದಿಂದ ಪಾರು ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೀನಾ ಆ ಶ್ರೀಮಂತ ಗೌಡರ ಮಗಳು ಲಕ್ಷ್ಮಿ? ಇರ್ಲಿ, ಅವನ ನಿನ್ನ ಮೇಲಿನ ಇರ್ಲಿ. ನಿಲ್ಲ ಶೇಖರ್, ನೋಡಿ, ನಿಮ್ಮ ಶೌರ್ಯ ಧೈರ್ಯ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಇಟ್ಕೊಂಡಿದ್ದೇನೆ. ಛೇ 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 ಛೇ, ಆಗಬಾರ್ದು. ಶ್ರೀಮಂತ ಗೌಡರ ಮಗಳು ನೀನು, ಅಲ್ಲದೆ ನಾವು ಬಡವ, ಅಲ್ಲದೆ ನಿನ್ನ ಗೌಡನ ಕುಲ ವೈರಿ ನಾನು ಅಂದಾಗ ನನಗೂ ನಿನಗೂ ಎಲ್ಲಿ ಹೊಂದಾಣಿಕೆ? ನೋಡಿ, ಆ ಮಾತನಾಡಬೇಡಿ ಶೇಖರ್, ನಾನು ಕೂಡ ಒಬ್ಬ ಬಡವನ ಮಗಳೇ. ಲಕ್ಷ್ಮಿ, ಏನು ಹೇಳುತ್ತಿರುವೆ ನೀನು? ಅದೆಲ್ಲ ಮುಂದೆ. ಈಗ ನೀವು ನನ್ನ ಕೈ ಹಿಡಿದು ನನ್ನ ಕಾಲಿಗೆ ತಾಳಿ ಕಟ್ಟಿ ನೀನನ್ನು ಸತಿ ಎಂದು ಸ್ವೀಕರಿಸಿರಿ. ನೋಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಈ ಹಕ್ಕಿ ಪಕ್ಕಿ ಸಮ್ಮುಖದಲ್ಲಿ ನಿನ್ನನ್ನು ಸತಿ ಎಂದು ಮನಸಾರೆ ಒಪ್ಪಿಕೊಂಡಿದ್ದೇನೆ. ಇದೇ ಗಾಂಧರ್ವದ ವಿವಾಹದಲ್ಲಿ ಮುಗಿಯಲಿ ನಿಮ್ಮ ಗಾಂಧರ್ವದ ವಿವಾಹ. ನೋಡಿ ಶೇಖರ್, ಈ ವಿಷಯ ಸ್ವಲ್ಪ ದಿನ ಗುಟ್ಟಾಗಿ ಇರ್ಲಿ. ಬನ್ನಿ ಹೋಗೋಣ. ಆಯ್ತು. ರಾಜಶೇಖರ್ ಚೌಗಲೆ, ಪೊಲೀಸ್ ಇಲಾಖೆ ಬೆಳಗಾವಿ, ಇವರು ನನ್ನ ಅಲ್ಪ ಕಲೆ ಕಂಡು 2 ವರ್ಷ ಕೊಟ್ಟರೆ ತುಂಬಾ ಆಭಾರಿಯಾಗಿದ್ದೇನೆ.